ನಾವು ಎಷ್ಟೇ ಮೌನವಾಗಿರೋಣ ಅಂತ ಹೇಳಿದ್ರು ಕೂಡ ಇವರೇ ನಾ ಬಾ ಸುಮ್ಮನೆ ಚೇಷ್ಟೆ ಮಾಡೋದು. ಈಗ ಈ ಥರ ಎಲ್ಲ ಚೇಷ್ಟೆ ಮಾಡಿದಾಗ ನಾವು ಮಾತಾಡ್ದಿರೋ ವಿಚಾರನ ಹೇಳ್ಬೇಕೋ ಬೇಡವೋ? ನೋಡಿ, ಬೇಕು ಬೇಕಂತ ಸತಾಯಿಸೋದು, ಆಟ ಆಡಿಸೋದು, ಈ ಥರ ಎಲ್ಲ ಮಾಡ್ತಾರೆ. ನಾವು ಮಾತಾಡ್ತಾ ಇರೋದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ. ಈಗ ನಮ್ಮ ಮಠದಲ್ಲಿ ಇದರೆಲ್ಲ ಬೇರೆ ಸಾಧು ಮಹಾತ್ಮರುಗಳೆಲ್ಲ, ಅವರೆಲ್ಲರೂ ಏನು ಊಟ ತಿಂಡಿ ಮಾಡ್ತಾಯಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ, ಯಾವ ಥರದಲ್ಲಿ ಮಾಡ್ತಾಯಿದ್ದಾರೆ, ಏನು ಅವ್ರ ಮನೆಯಿಂದ ಏನು ಬಾಕ್ಸ್ಗಳು ಬರ್ತಿದ್ವಾ, ಏನು ಅವ್ರ ಮನೆಯಿಂದ ಏನೋ ಊಟಗಳು ಕಳಿಸ್ತಾ ಇದ್ದಾರಾ, ಇಲ್ಲ ಮಠದ ಊಟ ಮಾಡ್ತಾಯಿದ್ದಾರಾ, ಇಲ್ಲ ಏನು ಬೇರೆ ಏನು ಸಮಾಚಾರ ಅಂತ ನಾವು ಮಾತಾಡಬೇಕಾಗುತ್ತೆ ಈಗ ಕೂಲಂಕುಷವಾಗಿ. ಹಲೋ ಹಲೋ. ಹಾಂ ಡಾಕ್ಟ್ರ್ ಹೇಳಿ. ಎಲ್ಲಿ ಸ್ವಾಮಿಗಳೇ ಅಮೌಂಟ್ ಬರಲೇ ಇಲ್ಲ? 13 ಆಯಿತು, 14 ಆಯಿತು. ಹೌದಾ? ಹಾಂ, ಫೋನ್ ಏನಾದ್ರು ಮಾಡಿದ್ರಾ? ಎಷ್ಟು ಸಲ ಮಾಡೋಣ? ಅವ್ರು ಎತ್ತದೇ ಇಲ್ಲ ಫೋನು. ನಾವು ಫೋನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ಬೇಜಾರಾಗ್ತದೆ. ನೀವೇನಾದ್ರು ಆ ಕಡೆ ಹೋಗಿಲ್ವಾ? ಇಲ್ಲ, ಹೋಗಿಲ್ಲ. ಯಾವಾಗ ನಾವು ಹಿಂಗೆ ಮಾಡ್ಕೊಂಡಿದ್ರೆ ಆಗುತ್ತಾ? ನೋಡಿ, ಎಷ್ಟು ಅಮೌಂಟು? ಮೊನ್ನೆ ಇಸ್ಕೊಂಡೋಗಿದ್ರಲ್ಲ ಇದು 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 ಮತ್ತೆ ಇದು ಟ್ಯಾಬ್ಲೆಟ್ ಬಿಡಿ, ಪರವಾಗಿಲ್ಲ, ಅದಿರಲಿ. ಟೋಟಲ್ ನಿಮ್ಗೆ 3 ಬಿಲ್ ಇದೆ. ಆಲ್ಮೋಸ್ಟ್ 33,000 ಇದೆ. ಅದು ಡಾಗ್ ಫುಡ್ ಎಲ್ಲ ಸೇರಿ? ಎಲ್ಲ ಸೇರಿ 3 ಸಲ ಸೇರಿ. ಸರಿ, ಆಯ್ತು ಡಾಕ್ಟ್ರ್. ಹಾಂ, ನಮಸ್ಕಾರ ಸ್ವಾಮಿ. ಹಾಂ ಹೇಳಿ. ಹಾಂ ಸ್ವಾಮಿ, ಪೇಮೆಂಟ್ ಆಯಿತು ಸ್ವಾಮಿ. ಯಾವುದು? ಅದೇ ನಿಮ್ಗೆ ಸಂಬಳ ಹಾಕಿಲ್ವಾ? ಹಾಂ, ಸಂಬಳ ಹಾಕಿಲ್ವಾ ನಿಮ್ದು ಇನ್ನ? ಇನ್ನೂ ಹಾಕಿಲ್ಲ ಸ್ವಾಮಿ. ಅಲ್ಲ, ಸಿದ್ದಾಗೌಡ್ರು ನಾಗೇಂದ್ರ ಸಿಕ್ಕಿದ್ರು ಅಕೌಂಟೆಂಟು? ಇಲ್ಲ ಸ್ವಾಮಿ, ನಾನು ಫೋನ್ ಮಾಡಿದ್ದೆ, ಅವತ್ತು ಮಾಡಿದ್ದೆ ಅಷ್ಟೇ. ಹಾಕ್ತೀವಿ ಅಂದ್ರೆ ಅದು ಸಿದ್ದೇಗೌಡರು. ಹ್ಞೂ, ಯಾವಾಗ? ಹಾಕೇ ಇಲ್ಲ ಇನ್ನು. ಅದು ನಾವು ಏನು ಮಾಡೋದು? ಅದೇ ನಮ್ಮ ಹೆಂಗಸು ಮಾತಾಡ್ತಾರೆ ನೋಡಿ ಸ್ವಾಮಿ. ಹಲೋ, ಹಾಂ ಹೇಳಮ್ಮ. ನಮಸ್ತೆ ಸರ್. ಹಾಂ ನಮಸ್ತೆ, ಹೇಳಮ್ಮ. ಸರ್, 3 ತಿಂಗಳಿಂದ ಪೇಮೆಂಟ್ ಹಾಕ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಕೂಲಿ ಮಾಡೋರು ನಾವು ಹೊಟ್ಟೆಗೆ ಏನ್ ತಿನ್ನೋದು? ನಾವು ಬಾಡಿಗೆ ಏನ್ ಕಟ್ಟೋದು ಸರ್? ಅದೇ ಹೇಳಿದೀವಿ, ಅವ್ರ ಅಕೌಂಟೆಂಟ್ ಇನ್ನ ಹಾಕಿಲ್ಲ, ಆಟ ಆಡಿಸ್ತಾ ಇದಾರೆ. ಅಲ್ಲ ಸರ್, ಹಿಂಗಾದ್ರೆ ಹೆಂಗ್ ಜೀವನ ಮಾಡ್ಬೇಕು ನಾವು? 3 ತಿಂಗಳಿಂದ ಅಕೌಂಟೆಂಟ್ ಅಂದ್ರೆ ಅಕೌಂಟೆಂಟ್ ಏನಕ್ ಬೇಕು ಸರ್? ಬ್ಯಾಂಕಿಗೆ ದುಡ್ಡು ಹಾಕಕ್ಕೆ. ಯಾವ ಈಗ ಅವ್ರಿಗೆ ಬಿಲ್ ಕೊಟ್ಟಿರೋದ್ ನಾವು, ಇನ್ ಬೇರೆಯವರು ನಮ್ ಕೈಗೆ ಸಿಗ್ತಾ ಇಲ್ಲ. ರಾಮಣ್ಣ ಅವ್ರಿಗೆಲ್ಲ ಗೊತ್ತಿದೆ ನೋಡಿ ಕತೆ, ಅವರು ನೋಡಿದಾರೆ ಇಲ್ಲಿ. ಎಲ್ಲ ಗೊತ್ತಿರುತ್ತೆ ಸರ್, ಗೊತ್ತಿಲ್ಲದೆ ಇಲ್ಲ. ಈಗ ಈ ತರ ಆಯ್ತಲ್ಲ, ನಾವ್ ಏನ್ ಮಾಡ್ಬೇಕು? ನೀವೇ ಅರೇಂಜ್ ಮಾಡ್ಕೊಡ್ಬೇಕು ಸರ್, ನಮ್ಗೆ ಅರೇಂಜ್ ಮಾಡ್ಸಿ. ನಮ್ಗೆ ಈಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ. EMI ಗಳು ಕಟ್ಬೇಕು, ಮನೆ ಸೇಲ್ ಮಾಡ್ತಾವ್ರೆ ಸರ್. ಸರಿ, ಕೊಡಮ್ಮ, ರಾಮಣ್ಣ ಅವ್ರಿಗೆ ಕೊಡಮ್ಮ ಫೋನ್. ಎಲ್ಲಿ ಹೋಗ್ಬೇಕು ಹೇಳಿ? ನಾನೇ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಯಾರನ್ನು ಮೀಟ್ ಮಾಡ್ಬೇಕು? ಹೌದು, ಕಳ್ಸಿದ್ದು ಒಂದ್ಸಲಿ ಹೋಗಿದ್ರು ಅವರು. ಆಗ್ತೀವಿ ನಾಳಿದಂತ ಹೇಳಿ ಕಳ್ಸಿದಾರೆ, ಕೇಳಿ ಅವ್ರನ್ನೇ. ಅಲ್ಲ, ನಾಡಿದ್ದು ಎಷ್ಟು ಅದ ಸರ್? 3 ತಿಂಗಳಿಂದ ಎಷ್ಟು? ಹೌದು, ಆಯ್ತು, ಎಷ್ಟು ಆಗಿದೆ ನೋಡೋಣ. ಎಷ್ಟು ದಿನ ಇವ್ರು ಸುಳ್ಳುಗಳನ್ನ ಆಟ ಆಡ್ತಾರೆ ಗೊತ್ತಾಗುತ್ತೆ ಎಲ್ಲ. ಕೊಡಿ, ಆಯ್ತು, ರಾಮಣ್ಣ ಅವ್ರಿಗೆ ಕೊಡಿ, ನಾನು ಹೇಳ್ತೀನಿ. ಅಲ್ಲ, ಎಲ್ಲಿ ಹೋಗ್ಬೇಕು? ಇಂಥ ಕಡೆ ಕರ್ಕೊಂಡು ಹೋಗಿ ಕೇಳ್ತೀನಿ ಸರ್ ಅವ್ರನ್ನೇ. ವಿಜಯನಗರ ಆಫೀಸ್ ಎಲ್ಲಿ ಬರುತ್ತೆ ಸರ್? ಅಲ್ಲೇ ಕಣಮ್ಮ, ಮೆಟ್ರೋ ಸ್ಟೇಷನ್ ಎದುರುಗಡೆನೆ. ಇಲ್ಲಿಂದ ನೀವು ಹತ್ತಿದ್ರೆ ಆಫೀಸಲ್ಲಿ ಇರ್ತಾರೆ ಸರ್? ಕೊಡ್ತೀನಿ ನೋಡಿ ಸರ್, ಮಾತಾಡಿ. ಕೊಡಿ. ಹೇಳಿ ಸ್ವಾಮಿ. ಬನ್ರಿ, ಹೋಗೋರಂತ ಒಂದ್ 5 ನಿಮಿಷ. ಹಾಂ ಸ್ವಾಮಿ, ಬನ್ನಿ ಇಲ್ಲಿ ಮಠದ ಹತ್ರ. ಹಾಂ ಆಯ್ತು ಸ್ವಾಮಿ. ನೋಡಿ, ಆದ 3 ತಿಂಗಳಿಂದ ನಮಗೆ ಪೇಮೆಂಟ್ ಇಲ್ಲ ಸರ್. ಮನೇಲಿ ತುಂಬ ಪ್ರಾಬ್ಲಮ್ ಆಗಿದೆ. ಆಯ್ತು, ಬನ್ರಿ. ಹಾಂ, ಬರ್ತೀನಿ. ಹಲೋ. ಹಲೋ. ಹಾಂ ಹೇಳಿ ಸ್ವಾಮಿ. ಅವರು ಕೊಡಲ್ಲ ಅಂತಾರಲ್ರಿ ಡಾಗ್ ಫುಡ್? ಯಾರು ಅವರಾ? ಪ್ರದೀಪ್. ಪೆಂಡಿಂಗ್ ಇದೆ. ಇನ್ನ ಹಳೆ ಬಿಲ್ ಬಂದೇ ಅಲ್ಲ, 2 ತಿಂಗಳಾಗಿದೆ ಇನ್ನ ಅಂತ ಹೇಳ್ತಾ ಇದ್ರು. ಅವ್ರಿಗೂ ಪೇಮೆಂಟ್ ಮಾಡ್ಬೇಕಲ್ಲ, ಇವ್ ನೀವು ಅರ್ಥ ಮಾಡ್ಕೊಬೇಕು. ಪೇಮೆಂಟ್ ಮಾಡ್ಕೊಂಡಿದೀವಿ ಕಣ್ರಿ, ನಮ್ಮ ಮಠದಲ್ಲಿರೋ ಕಳ್ರುಗಳು ಅರ್ಥ ಮಾಡ್ಕೊಂಡಿಲ್ವಲ್ಲ. ಇವಾಗ ನಾವ್ ಆ ಕತೆ ಎಲ್ಲ ಕೇಳ್ಕೊಂಡ್ ಕೂತ್ಲಕ್ ಆಗುತ್ತ? ನಾವ್ ಇವಾಗ ನಮ್ ದುಡ್ಡು ಬೇಕಲ್ಲ ಪೇಮೆಂಟ್ ಮಾಡಕ್ಕೆ. ಹೌದೌದು. ಮತ್ತೆ ನೀವು ಅರ್ಥ ಮಾಡಿ 2 ತಿಂಗಳು ಗಟ್ಲೆ ಯಾರು ಬಿಡ್ತಾರೆ? ಇವಾಗ ನಾನು ಅವ್ರಿಗೆ ಹೇಳ್ದೆ, ಕೊಡಿ ಇದೊಂದ್ಸಲಿ ಕೊಡಿ ಅಂತಂದ್ರೆ ಅವ್ರಿಗೆ ಇಲ್ಲ ಸರ್, ಆಗಲ್ಲ, ನಿಮ್ದೇ ಇದ್ರೆ ಕೊಟ್ಕೊಳ್ಳಿ ಸರ್, ನಮ್ದೇನು ಕೊಡಲ್ಲ ಅಂತಾರೆ. ಏನ್ ಮಾಡೋದು? ಅವರೇ ಓನರ್ ಶಾಪ್ಗೆ. ಹೌದಾ? ಸರಿ, ಹೋಗ್ಲಿ ಬಿಡಿ, ಆಯ್ತು. ಈಗ ಇವಾಗ ನಾವು ಅವರು ಅರ್ಥ ಮಾಡ್ಕೊಬೇಕು. ನೀವು ಅಲ್ಲಿದೆ ಅವ್ರು ಹೇಳ್ತೀರಾ, ನೀವು ಅವ್ರ ಕತೆ ನಿಮ್ಗೆ ಗೊತ್ತಲ್ಲ ಅವರು ನೋಡಿ. ಸಿದ್ದೇಗೌಡರು ಆಯ್ತು, ಸಿದ್ದೇಗೌಡ ರೆಸ್ಪಾನ್ಸ್ ಮಾಡ್ತಿದ್ದ. ಇವಾಗ ಸಿದ್ದೇಗೌಡನು ಇಲ್ಲ, ನೀವು ಸ್ವಾಮೀಜಿನೂ ಇಲ್ಲ, ನಾವ್ ಯಾರ ಹತ್ರ ಹೋಗ್ಬೇಕು? ನಾವಿದೀವಲ್ಲ ಸರ್, ನಾವಿದೀವಿ. ಗೊತ್ತಾಯ್ತು. ಇವಾಗ ನೀವ್ 1 ತಿಂಗಳಾಯ್ತು, 1.5 ತಿಂಗಳಾಯ್ತು, 2 ತಿಂಗಳಾಯ್ತು, 33,000 ಗಟ್ಲೆ ಪೆಂಡಿಂಗ್ ಇಟ್ಕೊಂಡ್ ಕೂತ್ಕೊಂಡ್ರೆ ಅದಕ್ಕೆ ಬಡ್ಡಿ ಎಷ್ಟಿದೆ? ನಿಮಗೆ ಡಿಸ್ಕೌಂಟ್ ಕೊಟ್ಟು ನಾವು ಬಂದಿ, ಅವೆಲ್ಲ ನೀವು ಅರ್ಥ ಮಾಡ್ಕೊಂಡು, ನಾವು ಅವರು ನಮ್ ಮೇಲೆ ಮೆಟ್ರ ಮೇಲೆ ಕೂತ್ಕೊಂತಾರೆ. ನಮ್ಗೆ ಎಲ್ಲ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಂಡಿದೀವಿ. ಪ್ರತಿ ಟೈಮ್ 1 ತಿಂಗಳಲ್ಲಿ ಆಗ್ಬಿಡೋದು. ಮಾಡ್ಕೊಳಲ್ಲ.
ಅವ್ರ ಹಾ, ಸುಖ, ಇವಾಗ ಅವ್ರ ಸಂತೋಷ, ಅವ್ರಿಗೆ ಎಲ್ಲಿ ದುಡ್ಡು ಸಿಗುತ್ತೋ ಅದನ್ನೇ ಅರ್ಥ ಮಾಡ್ಕೊಂತಾರ ಅವ್ರು. ಗೊತ್ತಾಯ್ತು, ಅದನ್ನ ನೀವು ಫಾಲೋ ಅಪ್ ಮಾಡ್ರ, ನಾವ್ ಈಗ ನಿಮಗ್ ಮಾಡ್ತಾ ಪರಿಚಯ. ಇದೀವಿ ನಾವು, A to Z ಫಾಲೋ ಅಪ್ ಮಾಡ್ತಾ ಇದೀವಿ. ಇವತ್ತು ನಾವು 12ನೇ ತಾರೀಕು ಏನೋ ಬರುತ್ತೆ ಅಂತಂದ್ರಲ್ಲ, ಎಲ್ಲಿ ಬಂತು? ಬಂದಿಲ್ಲ. ನೋಡಿ ಈಗ ಶುಕ್ರವಾರ ಆಗ್ತೀವಂತೆ ಅವ್ರು ಹಾ. ನಮ್ಮ ಇನ್ನೊಬ್ರು ಕೆಲಸದವ್ರು ಇವಾಗ ನಾವು ನಮ್ಗೆ 30,000 35,000 ಸಾಲ ಇಟ್ಕೊಂಡು ತಿರ್ಗಾ ಕೊಡಿ ಅಂತಂದ್ರೆ ಅವ್ರು ನನ್ಗೆ ಸರ್ ನಿಮ್ ಜವಾಬ್ದಾರಿ ನೋಡಿ ಸರ್ ಅಂತಾರೆ. ನಮ್ ಜವಾಬ್ದಾರಿ ನಾಳೆ ಇಲ್ಲಿಂದ ಕೊಡೋಣ, ಸರಿ ಸರಿ. ಹಂಗಾಗ್ತದೆ. ಆಯ್ತು ಡಾಕ್ಟ್ರೆ, ಆಯ್ತು. ಹಲೋ, ಹಾ ಹೇಳಿ. ಆಯ್ತು ಡಾಕ್ಟ್ರೆ. ಇವಾಗ ಯಾವಾಗ ಆಗುತ್ತೆ ಅದು ಪೇಮೆಂಟ್? ಅದೇ ಈಗ ಫೋನ್ ಮಾಡ್ತಾ ಇದೀನಿ, ರಿಸೀವ್ ಮಾಡ್ತಾ ಇಲ್ಲ. ಅಕೌಂಟೆಂಟ್ ಸಿದ್ದೇಗೌಡರು ನೋಡಿ, ಇದೇ ಫೋನ್ ಮಾಡಿದ್ರೆ ನಮ್ದು ಟೆನ್ಷನ್, ನಮ್ಗೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಟೆನ್ಷನ್ ಆಗ್ಬಿಡುತ್ತೆ ನಮ್ಗೆ. ನೋಡೋಣ ಇವ್ರು ಇನ್ನ ಎಷ್ಟ್ ದಿನ ಕಳ್ಳಾಟಗಳು ಆಡ್ತಾರೆ ನೋಡಿ. ಕಳ್ಳನೇ ನೀವು. ಇವಾಗ ನಮ್ಗೆ ನೀವ್ ಹೆಂಗ್ ನಾವು ನಿಮ್ ಮೇಲೆ ಹೆಂಗ್ ಮಾಡ್ತೀವೋ, ಕಂಪ್ನಿಯವ್ರು ನಮಗೂ ಹಂಗೆ ಮೇಲ್ ಕುತ್ಕೊಳ್ಳೋದು. ಕರೆಕ್ಟ್ ಆಗಿ ವಾರಕ್ಕೆ ಬರ್ತಾರೆ ಪೇಮೆಂಟ್. ಹೌದೌದು, ಅವ್ರು ಪೇಮೆಂಟ್ ಎಲ್ಲ ಆಗ್ತದೆ, ಸ್ಟಾಕ್ ಹಾಕಲ್ಲ, ಎಲ್ಲ ಸ್ಟಾಕ್ ನಿಮ್ಮ ಹತ್ರ ಡಂಪ್ ಮಾಡಿದ್ರೆ ನಮಗೆ ರೊಟೇಷನ್ ದುಡ್ಡು ಇರ್ಲಂಗ್ ಆಗುತ್ತೆ. ಈಗ ಡಾಗ್ ಫುಡ್ ಮುಗ್ದೋಗಿತ್ತು, ಹಾಗಾಗಿ ಕೇಳಿದ್ವಿ. ಅಲ್ಲ ಗೊತ್ತಾಯ್ತು, ನೀವ್ ಹೇಳ್ತಿರೋದು. ನೀವು ಎರಡೆರಡು ತಿಂಗಳು ಗಟ್ಟಲೆ ಆದಾಗ ನಾವು ಎಷ್ಟು ಸಹಿಸ್ಕೊಂಬೋದು ಹೇಳಿ. ನಾವೇ ಫೋನೇ ಮಾಡ್ಲಿಲ್ಲ ಆಕ್ಚುಲಿ ಪೇಮೆಂಟ್ಗೆ. ನೀವೇ ಕೊಡ್ತೀರಾ ಅಂತ. ಸರಿ ಸರಿ. ಅಲ್ಲ ಈಗ ನಾವು ಈಗ ಎಲ್ಲ ಕೆಟ್ಟ ಭಾಷೆ ತೆಗಿಬೇಕಾಗುತ್ತೆ. ಮಾಡ್ಬೇಕಷ್ಟೇ ಅವ್ರಿಗೆ ಮಾಡಿ. ಈಗ ನಮ್ಮ ಹತ್ರದಲ್ಲಿರೋ ನಾಯಿನ ಮಕ್ಕಳು ನಿಮ್ದೇ ದುಡ್ಡು ಅಂತ. ನೀವು ಸ್ವಾಮೀಜಿಗಳು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಇನ್ನೇನ್ ಬೆಲೆ ಕೊಡ್ಬೋದು? ಇಲ್ಲ, ಅವ್ರಿಗೆ ಸರ್, ಅವ್ರಿಗೆ ಬೆಲೆ, ಗೌರವ, ಪ್ರೀತಿ, ನಂಬಿಕೆ ಯಾವು ಇಲ್ಲ ಸರ್. ಅವ್ರಿಗೆ ಏನಿದ್ರು ದುಡ್ಡು. ಹೆಂಗಂತಾನೆ ಫೋನ್ ಮಾಡಿದಾಗ ಯಾವ್ದು ಬಿಲ್ಲು? ಅದಾ? ಅದೇನೋ ಬಂದಿರ್ಬೇಕ ಟೇಬಲ್ ಮೇಲೆ ನೋಡಲ್ಲ ಅಂತಾನೆ. ಹಿಂಗಂದ್ರೆ ನಮ್ಗೆ ಹೆಂಗ ಅನ್ಸುತ್ತೆ? ಯಾರು? ಸಿದ್ದೇಗೌಡರು? ಸಿದ್ದೇಗೌಡ ಬಂದಿರ್ಬೇಕನ್ನ ಟೇಬಲ್ ಮೇಲೆ ನೋಡೋಣ ಅಂತಾನೆ. ಹಿಂಗೆ ಇವ್ರು ನಾಗೇಂದ್ರನ್ ಕೇಳಿದ್ರೆ ಸರ್ ಅವ್ರು ಪಾಸ್ ಮಾಡಿದಾಗ ನಾವೇನು ಮಾಡಕ್ಕಾಗಲ್ಲ, ನಮ್ ಬರೀ ಇಶ್ಯೂಯಿಂಗ್ ಸೆಕ್ಷನ್ ಅಷ್ಟೇ ಅಂತಾನೆ. ನಾವು ಯಾರನ್ನ ಗೊತ್ತಿಲ್ಲ. ಸರಿ ಸರಿ, ಆಯ್ತು ಸರ್, ಓಕೆ, ಮಾಡಿಸ್ತೀವಿ ಸರ್ ಬೇಗ. ಹಲೋ ಸ್ವಾಮಿಗಳೇ. ಹೇಳಿ ಪ್ರದೀಪ್ ಅವರು. ಗೊತ್ತಾಯ್ತು. ಅದೇನೆ, ಇವಾಗ ನೀವೇ ಒಂಚೂರು ಅವ್ರಿಗೆ ಫೋನ್ ಮಾಡಿ. ಫೋನ್ ರಿಸೀವ್ ಮಾಡಲ್ಲ ನಮ್ದವ್ರು. ರಿಸೀವ್ ಮಾಡಲ್ವಾ? ಇಲ್ಲ ಇಲ್ಲ ಇಲ್ಲ, ಕಳ್ಳರು ಗ್ಯಾಂಗ್ ಯಾರು ಫೋನ್ ರಿಸೀವ್ ಮಾಡಲ್ಲ. ನೀವೇ ನಮ್ ಫೋನ್ ಇಷ್ಟೇ ತಿಳ್ಕೊಬಿಡಿ ಲಾಜಿಕ್. ಈಗ ನಮ್ ಫೋನ್ ರಿಸೀವ್ ಮಾಡ್ತಾರಂದ್ರೆ ಅವರು ಕಳ್ಳರಲ್ಲ, ನ್ಯಾಯವಾಗಿದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ ಅಂತ. ನಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ತಿಳ್ಕೊಂಬಿಡಿ, ಈ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇವ್ರು ಕಳ್ಳಬಡಿ ಮಕ್ಕಳು, ಕಳ್ಳರು, ಇವ್ರು ನ್ಯಾಯವಾಗಿಲ್ಲ ಅನ್ನೋದು ಅಲ್ಲಿ ಪಕ್ಕ. ಗೊತ್ತಾಯ್ತು. ಇವಾಗ ಹೆಂಗ್ ಮಾಡೋದು ಮತ್ತೆ? ಇವಾಗ ನಾವೇ ಆಫೀಸ್ ಹತ್ರ ಕಳ್ಸೋದಾ? ಆಫೀಸ್ ಹತ್ರ ಕಳಿಸಿ, ಅಲ್ಲಿ ಕಳಿಸ್ಬಿಟ್ಟು ನನಗೆ ಫೋನ್ ಮಾಡಿ ಕೊಡಕ್ಕೆ ಹೇಳಿ. ಸರಿ ಬಿಡಿ, ಹಂಗ ಆಫೀಸ್ ಹತ್ರ ಕಳಿಸ್ತೀನಿ ನಾನು. ಸಿದ್ದೇಗೌಡರು ಮತ್ತೆ ನಾಗೇಂದ್ರ. ಸರಿ. ಎಲ್ಲರೂ ಇವರು ಮಠದ ಒಳಗಡೆ ಈ ಡ್ರೈವರು, ಭಟ್ರು, ಈ ಅಕೌಂಟೆಂಟು, ಹುಡುಗರು, ಕೆಲಸ ಮಾಡೋರು, ಕ್ಲೀನ್ ಮಾಡೋರು, A to Z ಎಲ್ಲ ಕಳ್ಳರಿಗೆ ಹೆಂಗೋರೆ ಅವ್ರ ಕಡೆಯವ್ರನ್ನೇ ಸೇರಿಸ್ಕೊಳ್ಳೋದು. ಈಗ ನಮ್ಮಂತವ್ರು ಯಾರು ಇದಾನೆ ಅನ್ಕೊಳ್ಳಿ, ಸ್ವಲ್ಪ ಆತರ ಮನೋಭಾವನೆ ಅವನಿಗೆ ಆತರಂಗಿದೆ ಅಂದ್ರೆ ಅವನ ಮೆತ್ತಕ್ಕೆ ಮಠದಿಂದ ತೆಗೆದು ಬಿಡ್ತಾರೆ. ಅಪಾದನೆ ಹಾಕ್ಬಿಟ್ಟು ಕಳಿಸ್ಬಿಡೋದು. ಅಲ್ಲ, ಈಗ ದೊಡ್ಡವ್ರನ್ನ ತೆಗಿಯಕ್ಕಾಗಲ್ಲ ಅಂದ್ರೆ ಅವ್ರ ಮೇಲೆ ಅಪಾದನೆ ಹಾಕ್ತಾರೆ. ಈ ಚಿಕ್ಕವ್ರನ್ನೆಲ್ಲ ಏನಿಲ್ವಲ್ಲ, ಏನಪ್ಪ ಕೆಲಸ ಏನಿಲ್ಲಪ್ಪ, ಹೋಗಪ್ಪ ಬೇಕಿದಾಗ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆತರ. ಹಲೋ ಹಲೋ. ಸ್ವಾಮಿಗಳೇ. ಹೇಳಿ ಪ್ರದೀಪ್ ಅವರು. ಏನು ಅಪ್ಡೇಟ್ ಇಲ್ವಾ? ಫೋನ್ ಎತ್ತಾ ಇಲ್ಲ ಆಯ್ತು. ಹೌದಾ? ಅಮೌಂಟ್ ಇನ್ನೂ ಹಾಕಿಲ್ವಾ ನಿಮ್ದು ಬಿಲ್ ಅಮೌಂಟು? ಕೇಳಿಸ್ತಾ ಇದೀನ, ದುಡ್ಡು ಬಂದಿಲ್ಲ. ಹೌದಾ? ಸಿದ್ದೇಗೌಡರು, ನಾಗೇಂದ್ರ ಫೋನ್ ಮಾಡಿದ್ರ ಅಕೌಂಟೆಂಟ್ಗೆ? ಯಾರು ಎತ್ತಾ ಇಲ್ಲ ಫೋನು. ನಾವು ಎಲ್ಲ ಬೇರೆ ಬೇರೆ ನಂಬರ್ ಇಂದೆಲ್ಲ ಟ್ರೈ ಮಾಡಿದ್ವಿ, ಎತ್ತಾ ಇಲ್ಲ. ಇವರೆಲ್ಲ ಛತ್ರಿಗಳು, ಅವ್ರಿಗೆಲ್ಲ ಗೊತ್ತಿದೆ, ಎಲ್ಲ ಛತ್ರಿಗಳು. ಸರಿ, ನೀವೇ ಒಂಚೂರು ಇದು ಮೆಸೇಜ್ ಎಲ್ಲ ಮಾಡ್ಬೇಕಾಯ್ತು ನೀವು. ಫೋನ್ ಮಾಡಿದ್ರಾ? ಫೋನ್ ಮಾಡಿದ್ವಿ, ಎತ್ತಿಲ್ಲ. ಮೆಸೇಜ್ ಹೊಡೆದ್ಬಿಟ್ಟು ಬಿಟ್ಟಿದೀವಿ, ನೋಡಿದಾರೆ, ರಿಪ್ಲೈ ಮಾಡಿಲ್ಲ. ಮೆಸೇಜ್ ರಿಪ್ಲೈ ಮಾಡಿಲ್ಲ. ವಾಟ್ಸಪ್ ಮೆಸೇಜ್ ಎಲ್ಲ ಬಿಲ್ ಕಳಿಸ್ಬಿಟ್ಟು ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದ ಪೇಮೆಂಟ್, ವೈ ಯು ಆರ್ ಡೂಯಿಂಗ್ ಲೈಕ್ ದಿಸ್ ಹಂಗೆ ಅಂತೆಲ್ಲ ಕಳಿಸಿದ್ವಿ. ಅದಕ್ಕೆ ಅವರು ಬ್ಲೂ ಟಿಕ್ ಬಂದಿದೆ, ನೋಡಿದಾರೆ, ರಿಪ್ಲೈ ಏನು ಮಾಡಿಲ್ಲ. ಈ ತರ ಆಗಿದೆ. ಫೋನು ರಿಸೀವ್ ಮಾಡಲಿಲ್ಲ ನಿಮ್ದು? ನೋಡಿ, ಇವರೆಲ್ಲ ಎಂತ ಕಳ್ಳರು ಇದ್ದಾರೆ. ಅದೇ 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 ಮುಂದಿನ ದಿನಮಾನಗಳಲ್ಲಿ ಮಠ ಉಳಿಯುತ್ತಾ? ಇಷ್ಟ ಇದೆ. ಸರಿ, ಆಯ್ತು ಡಾಕ್ಟ್ರೆ. ಓಕೆ. ಹಲೋ. ಹಲೋ ಸ್ವಾಮಿಗಳೇ, ಫೋನ್ ಮಾಡಿದ್ವಿ ಇಬ್ರಿಗೂ, ಇಬ್ರು ಎತ್ತಾ ಇಲ್ಲ. ಹೌದಾ?
ಹಾ ಯಾರು ಸಿದ್ದೇಗೌಡರು ಎತ್ತ ಇಲ್ಲ ಸಿದ್ದೇಗೌಡನ ಎತ್ತಿಲ್ಲ. ಅವ್ರು ಎತ್ತಲ್ಲ. ಹಾಂ ಸರಿ ಆಯ್ತು ಅದೇ ಈಗ ನಾವು ಮಾಡ್ಬಿಡಿ. ಹಾಂ ನಿಮ್ ಫೋನ್ ಎತ್ಬೋದೇನೋ? ಇಲ್ಲ ನಮ್ಮ ಫೋನೇ ಎತ್ತಲ್ಲ, ಅದಕ್ಕೆ ನಿಮ್ಗೆ ಹೇಳಿದ್ದು. ನಿಮ್ ಫೋನ್ ಎತ್ತಲ್ಲ, ನಮ್ದೆಲ್ದಿಲ್ಲ. ಇವ್ರದೆಲ್ಲ ಬರೀ ಕಳ್ಳಾಟಗಳೇ, ಒಳಸಂಚು, ಒಳಗಡೆ ಕುಯುಕ್ತಿ, ಬೆನ್ನಿಂದೆ ಚೂರಿ ಹಾಕೋದು, ಅಪಪ್ರಚಾರ, ಈ ಬೆನ್ನಿಂದೆ ಈ ತರ ಮಾಡ್ಕೊಂಡೇ ಜೀವನ ಮಾಡ್ಕೊಂಡ್ ಬಂದಿರೋದು ಇಷ್ಟು ವರ್ಷ ಇವರು. ಅದೇ ಚಾಲಿ ಇವ್ರು ಯಾರು ನ್ಯಾಯವಾಗಿದ್ರೆ ಫೋನ್ ಎತ್ತಾರೆ. ಈ ಒಂದು ವರ್ಷದಿಂದನೂ ಇದೇ ತರ ಮಾಡ್ತಾ ಇರೋದು ಅವನು. ಹೌದಾ ಇಲ್ವಾ? ಹೌದೌದೌದು. ಈಗ ನಿಮ್ಮ ಹತ್ರನೇ ನಾವು ಒಂದು 7-8 ತಿಂಗಳಿಂದ ತಗೋತಾ ಇದೀವಾ ಫುಡ್ ಎಲ್ಲ, ಡಾಗ್ ಫುಡ್ ಎಲ್ಲ. 7-8 ತಿಂಗಳು. ಅವಾಗ್ಲಿಂದಾನು ಇದೇ ಚೇಷ್ಟೆ ತಾನೇ ಇವ್ರದ್ದು. ಹೌದು. ಈ ತರ ಇದೆ. ಸರಿ ಆಯ್ತು. ನೆನ್ನೆ ನಾವೇ ವಿಜಯನಗರಕ್ಕೆ ಹೋಗಿದ್ದೋ, ಇವರು ಆಗ್ಲೇ ಒಂದ್ ತಿಂಗಳಿಂದ ಆಟ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೋಗಿ ಹೇಳಿದ್ಕೆ ಇಲ್ಲ ಇವತ್ತು ಹಾಕ್ತಿವಿ ನಾಳೆ ಹಾಕ್ತಿವಿ ಅಂದ್ರು. ನೆನ್ನೆನೂ ಹಾಕ್ಲಿಲ್ಲ, ಇವತ್ತು ಇನ್ನ ಹಾಕಿಲ್ಲ. ಅದಕ್ಕೆ ಅಕೌಂಟ್ ಡೀಟೇಲ್ಸ್ ಕಳಿಸಿದೀನಿ. ಅಲ್ಲ ಹಿಂಗೆ ಎಲ್ಲ ಕಳ್ಳರು ಗ್ಯಾಂಗವ್ರೆ ಸೇರ್ಕೊಂಡ್ಬಿಟ್ಟವ್ರೆ, ಕಳ್ಳರು ಗುಂಪವ್ರೆ ಎಲ್ಲ ಅವ್ರವ್ರ ಕಡೆಯವ್ರನ್ನೇ ಸೇರಿಸ್ಕೊಂಡ್ಬಿಟ್ಟವ್ರೆ. ಎಲ್ಲ ಅವ್ರಿಗೆ ಹೆಂಗ್ ಬೇಕೋ ಅದೇ ರೀತಿ ಎಲ್ಲ ಒಳಗಡೆ ಮಾಡ್ಕೊಂತ ಇದಾರೆ. ಈಗ ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೇಳಿದ್ರೆ ಅವ್ರನ್ನೆಲ್ಲ ಸಾಯಿಸೋದು, ಇಲ್ಲ ಅವ್ರನ್ನ ಅವ್ರ ಮೇಲೆ ವಾಮಾಚಾರ ಮಾಡಿಸೋದು, ಹಾರ್ಟ್ ಅಟ್ಯಾಕ್ ಬಡ್ಸೋದು, ಇದ್ ಮಾಡೋದು ಎಲ್ಲ ಏನೇನೋ ಕೆಲಸಗಳು. ಇಲ್ಲ ರೌಡಿಗಳು ಬಿಟ್ಟು ಚೇಷ್ಟೆ ಮಾಡಿಸೋದು, ಗೊತ್ತಲ್ಲ ನಿಮ್ಗೆ. ಹಾಗೆ ಈಗ ನಮ್ಮ ಮೇಲೆನೆ ಈಗ ನಮ್ನೆಲ್ಲ ಸಾಯಿಸ್ಬೇಕಂತ ಹೊಂಚಾಗ್ತಾ ಇರೋದು, ಈ ತರ ಎಲ್ಲ ನಿಮ್ಗೆ ಗೊತ್ತಿರಂಗೆ ನಮ್ನೆ ಸಾಯಿಸೋದಕ್ಕೆ ಎಷ್ಟು ಹೊಂಚಾಗ್ತಾ ಇದಾರೆ ಅಂತ ನಿಮ್ಗೂ ಗೊತ್ತು. 3 ವರ್ಷದಿಂದ ನೋಡ್ತಾನೆ ಇದ್ದೀರಾ. ಸರಿ ಆಯ್ತರಪ್ಪ. ಅದೇ ಶೇಖರ್ ಸ್ವಾಮೀಜಿ ಕುಂಬ್ಲುಗುಡು, ಪ್ರಕಾಶನಾಥ್ ಸ್ವಾಮೀಜಿ ಆತ ಹೇಳ್ಕೊಡ್ತಾ ಇದ್ದಾನಂತೆ ನಿರ್ಮಲಾ ಸ್ವಾಮೀಜಿ ಅವ್ರಿಗೆ. ಇದು ಅಮೌಂಟ್ ಏನು ಕೊಡಬೇಡಿ, ಹಾಗೆ ಮಾಡಿ ಹೀಗೆ ಮಾಡಿ ಏನೇನೋ ಐಡಿಯಾಗಳು ಕೊಡ್ತಾ ಇದ್ದಾನಂತೆ. ಇದುವರೆಗೂ ಅವ್ನು ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಗೊತ್ತಲ್ಲ. ಈಗ ನಮ್ಮ ಎದುರುಗಡೆ ಅವನಿಗೆ ಮಾತಾಡೋಷ್ಟು ಧೈರ್ಯ ಇಲ್ಲ, ಇಲ್ಲ ಮಾಧ್ಯಮದ ಪ್ರೆಸ್ ಮೀಟ್ ಕರೆದು ಅಲ್ಲಿ ಮಾತಾಡೋಷ್ಟು ಧೈರ್ಯ ಇಲ್ಲ. ಹಾಗಾಗಿ ಈ ಥರ ಚೇಷ್ಟೆಗಳು ಮಾಡ್ತಾನೆ. ಆತ ಮೊದಲಿಂದನೂ ಹಾಗೆ, ಅದಕ್ಕೆ ಸ್ವಂತ ಧೈರ್ಯ ಇಲ್ಲ, ನಮಗೆ ಗೊತ್ತಿದೆ. ಬೇಕೆಂದರೆ ಅಷ್ಟು ಧೈರ್ಯ ಇದ್ದರೆ ಮಾತಾಡಲಿ ನಮ್ಮ ಎದುರುಗಡೆ, ಫೋನಲ್ಲೇ ಮಾತಾಡಲಿಲ್ಲ. ಈಗ ಶೇಖರನಾಥ ಸ್ವಾಮೀಜಿ, ಪ್ರಕಾಶನಾಥ ಸ್ವಾಮೀಜಿ ಈಗ ಊಟ ತಿಂಡಿ ಬಟ್ಟೆ ಇದೆಲ್ಲ ಮಾಡ್ತಾ ಇದ್ದಾನಲ್ಲ, ಏನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡ್ತಾವನಂತ. ಇವರೆಲ್ಲರೂ ಈ ಥರ ಚೇಷ್ಟೆ ಮಾಡಿದಾಗ ನಾವು ಮಾತಾಡಲೇಬೇಕಾಗುತ್ತೆ. ಇಷ್ಟು ವರ್ಷ 10 ವರ್ಷ ಆಯಿತು ಗುರೂಜಿಯವ್ರ ದಯ ಬಿಟ್ಟು ನಾವು ಮೌನವಾಗಿದ್ದಿದ್ದೇ ಆ ಕಳ್ಳರುಗಳು ಒಂದು ಬಂಡವಾಳ ಮಾಡ್ಕೊಂಡಿದ್ರು.